ಮಾರ್ಚ್ 22ನೇ ತಾರೀಕಿನಂದು ಕರ್ನಾಟಕ ಬಂದ್ ಗ್ಯಾರಂಟಿ. ಯಾರು ಗಾಡಿ ಎತ್ತಬೇಡಿ ಅಂತ ವಾಟಾಳ್ ನಾಗರಾಜ್ ಕರೆ ಮಾಡಿದ್ದಾರೆ. ಇಲ್ಲಿ ಕರೆ ಕೊಟ್ಟಿದ್ದಾರೆ ಕೂಡ, ಎಲ್ರಿಗೂ ಕರೆ ಕೊಟ್ಬಿಟ್ಟಿದ್ದಾರೆ ಅವರು. ಯಾರು ಗಾಡಿ ಎತ್ತಕೂಡದು, ಕನ್ನಡಿಗರನ್ನು ಎಚ್ಚರ ಮಾಡುವ ಸಲುವಾಗಿ ನಾವು ಬಂದನ್ನು ಮಾಡಲೇಬೇಕು. ಕನ್ನಡ ಕಲಿಯದವರು ಕರ್ನಾಟಕವನ್ನು ಬಿಟ್ಟು ಹೋಗಬೇಕು. ನಾವು ಜೈಲಿಗೆ ಹೋದರೂ ಪರವಾಗಿಲ್ಲ, ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಮಾತಾಡಿದ್ದಾರೆ. ಬೆಳಗಾವಿ ಪೊಂಡ್ರು ಬಸ್ ಚಾಲಕರಿಗೆ ಕಾಲು ಒದ್ದಿದ್ದಾರೆ ಅವರು. ನಿಮಗೆ ಚಿಕ್ಕದಿರಬಹುದೇ ಒಂದು ವಿಚಾರ, ಈ ಮರಾಠಿ ಪುಂಡ್ರು ಬಸ್ ಚಾಲಕರಿಗೆ ಕಾಲು ಒದ್ದಿರೋದು ನಿಮಗೆ ಚಿಕ್ಕ ವಿಷಯ ಇರಬಹುದಪ್ಪ, ನಮಗೆ ಅದೇ ಬೆಟ್ಟ. ಮಾರ್ಚ್ 22ಕ್ಕೆ ಯಾರೂ ಮೆಟ್ರೋದಲ್ಲಿ ಹೋಗಬೇಡಿ, ಬಂದ್ಗೆ ಸಹಕರಿಸಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಆಗ್ರಹ ಮಾಡಿದ್ದಾರೆ. ಇವತ್ತು ಏನಾದರೂ ಕನ್ನಡಿಗರ ಪರವಾಗಿ ಎಚ್ಚರ ಮಾಡಬೇಕಾದ್ರೆ ಬಂದ್ ಒಂದೇ ಒಂದು, ಬಂದ್ ಬಿಟ್ಟು ಬೇರೆ ಯಾವುದು ಯಾರ ಗಮನವನ್ನ ಸೆಳೆದು ಕಷ್ಟ. ಬೆಳಗಾವಿಯಲ್ಲಿ ಪುಂಡ ಮರಾಠಿಗರು ಎಂಇಎಸ್ನವರು ಬಸ್ ಚಾಲಕರ ಮೇಲೆ ಒದಿತಾರೆ. ಇದು ನಿಮಗೆ ಕಣ್ಣಿಗೆ ಚಿಕ್ಕದಾಗಿರ್ಬೋದು, ನಮಗೆ ಮಹಾ ಬೆಟ್ಟ, ಇದು ಪರ್ವತ. ನಮಗೆ ಮೆಟ್ರೋ ದರ ಏರಿಕೆ, ಸುಮ್ಮನೆ ಬೊಂಬಡ ಹೊಡ್ಕೊತಾ ಇದ್ದೀರಲ್ಲ. 22 ಮೆಟ್ರೋ ನಿಲ್ಲಿಸಿ, 22 ಮೆಟ್ರೋ ಹತ್ತಬೇಡಿ, ದರ ಕೊಡಬೇಡಿ, ಮೆಟ್ರೋ ವಿರೋಧ ಮಾಡಲೇಬೇಕು. ಇದು ಗಂಭೀರ. ಕರ್ನಾಟಕದಲ್ಲಿ ಇವತ್ತು ಏನಾದರೂ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮ ದರ್ಬಾರ್ ಸಿಂಹಾಸನ ಸಿದ್ಧವಾಗಿದೆ. ರಾಮನವಮಿಗಿಂತ ಮುಂಚೆ ದರ್ಬಾರ್ ಸಿಂಹಾಸನದ ಫೋಟೋ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಶ್ರೀರಾಮನವಮಿ ಬಂತು, ಯುಗಾದಿಯಾದ 9 ದಿನಗಳಿಗೆ ಅದು ಬರುತ್ತದು. ಶ್ರೀರಾಮನವಮಿ ಯುಗಾದಿ ಹಬ್ಬ ಕಳೆದು 9 ದಿನಕ್ಕೆ ಅದು ಬರುತ್ತದು. ಅದಕ್ಕೆ ಮುಂಚಿತವಾಗಿಯೇ ರಾಮ ದರ್ಬಾರ್, ರಾಮನವಮಿಗಿಂತ ಮುಂಚೆ ರಾಮ ದರ್ಬಾರ್ ಸಿಂಹಾಸನ ರೆಡಿಯಾಗಿದೆಯಲ್ಲ, ಇದರ ಫೋಟೋ ರಿಲೀಸ್ ಆಗಿದೆ. 8 ಫೋಟೋಗಳನ್ನು ಅಯೋಧ್ಯೆಯ ರಾಮಮಂದಿರ ಟ್ರಸ್ಟಲ್ಲಿ ಬಿಡುಗಡೆ ಮಾಡಿದೆ. ರಾಮ ದೇವಾಲಯದ ಮೊದಲ ಮಹಡಿಯಲ್ಲಿ ರಾಮ ದರ್ಬಾರ್ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಏನಿದೆ ಹಾಗಾದರೆ, ರಾಮ ದರ್ಬಾರ್ ಅಂದರೆ ಏನು, ವೈಶಿಷ್ಟ್ಯಗಳೇನಿದಿರೋದು ಅಂತ ನೋಡಿದ್ರೆ ನೋಡಿ, ರಾಮ ದರ್ಬಾರನ್ನು ಬಿಳಿಯ ಅಮೃತ ಶಿಲೆಯಿಂದ ಸಿದ್ಧಪಡಿಸಿದ್ದಾರೆ. ಇದನ್ನು ರಾಮ ದರ್ಬಾರ್, ರಾಮ ಶ್ರೀರಾಮಚಂದ್ರ ಮಹಾಪ್ರಭು ಒಂದು ದರ್ಬಾರನ್ನು ಮಾಡಿದಾಗ ಆ ದರ್ಬಾರ್ ಹೇಗಿರುತ್ತೋ ಅಂಥ ಒಂದು ದರ್ಬಾರಲ್ಲಿ ಆ ಸಿಂಹಾಸನಾರೂಢನಾದಂತಹ ರಾಮಚಂದ್ರ ಹೇಗಿರ್ತಾನೆ, ರಾಮ ದರ್ಬಾರ್ ಸಿಂಹಾಸನ ಅದು. ಈ ಅಮೃತ ಶಿಲೆಯಿಂದ ಸಿದ್ಧಪಡಿಸಿರ್ತಕ್ಕಂಥ ಸಿಂಹಾಸನ ಇದು. ಮಕ್ರಾನಾದ ಬಿಳಿಯ ಕಲ್ಲಿನಿಂದ ಒಂದು ಗರ್ಭಗೃಹವನ್ನು ಇಲ್ಲಿ ಮಾಡಿದ್ದಾರೆ. ಗರ್ಭಗುಡಿಯ ಮುಂಭಾಗದಲ್ಲಿ ಮಂಟಪ ನಿರ್ಮಾಣ ಆಗಿದೆ. ಇಲ್ಲಿ ಜೈಪುರದ ಗುಲಾಬಿ ಮರಳುಗಲ್ಲುಗಳಿಂದ, ಗುಲಾಬಿ ಪಿಂಕ್ ಆ ಒಂದು ಮರಳುಗಲ್ಲುಗಳು ಬರ್ತಾವಲ್ವಾ, ಆ ಗುಲಾಬಿ ಮರಳುಗಲ್ಲುಗಳಿಂದ ಮಂಟಪದ ಕಂಬಗಳ ಕೆತ್ತನೆ ಇಲ್ಲಾಗಿದೆ. ಏಪ್ರಿಲ್ 30ರ ಮೊದಲು ಜೈಪುರದಿಂದ ವಿಗ್ರಹಗಳು ಆಗಮನ ಆಗುತ್ತೆ. ಜೈಪುರದಲ್ಲಿ ರಾಮ ದರ್ಬಾರ್ನ ಎಲ್ಲ ವಿಗ್ರಹಗಳನ್ನು ಕೂಡ ಅಲ್ಲೇ ಕೆತ್ತನೆ ಮಾಡಲಾಗಿದೆ. ಇಲ್ಲಿ ಅಯೋಧ್ಯೆಗೆ ತಂದು ಅದನ್ನು ಕೆತ್ತನೆ ಮಾಡಿಲ್ಲ. ಕೆತ್ತನೆ ಆಗಿರೋದಲ್ಲ ಜೈಪುರದಲ್ಲಿಯೇ. ರಾಮ ಜನ್ಮಭೂಮಿ ಸಂಕೀರ್ಣದಲ್ಲಿ 14 ದೇಗುಲ ನಿರ್ಮಾಣವಾಗಿದೆ. ಏಪ್ರಿಲ್ 30ನೇ ತಾರೀಕಿನಂದು ವಿಗ್ರಹಗಳ ಪ್ರತಿಷ್ಠಾಪನೆ, ಜೂನ್ 5ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ.